ಹಲೋ. ಹೇಳ ಹರೀಶ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಕಾಫಿ ಸರ್. ಆಯ್ತು ಕಣ, ನಿಂದು? ಸರ್ ಏನಿಲ್ಲ, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಸರ್, ಅದಕ್ಕೆ ಫ್ಲಾಶ್ ಆಯ್ತು, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ಎಲ್ಲಿದೆ ಈಗ ನೀನು? ಅಲ್ಲ ಹ್ಮ್ ಅದೇ ಸರ್, ಒಳ್ಳೇದು ಕೆಟ್ಟದ್ದು ಅಂತಾರ ಸರ್, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಲ್ಲೋ, ಅಂತ. ಎಲ್ಲಿದ್ಯೋ ನೀನು? ಸರ್ ಎಲ್ಲಿದ್ಯಾ? ಇಲ್ಲೇ ಇದೀನಿ ಸರ್, ಹಂಗೇನೆ. ವೈಟ್ ಫೀಲ್ಡ್. ಸರ್ ವೈಟ್ ಫೀಲ್ಡ್. ಸರ್ ಅಲ್ಲೇ ಇದೀನಿ. ಏನ್ ಅಂಗಡಿ? ಅದೇ ಸರ್ ಹಾಲ್ ಅಂಗಡಿ. ಓಕೆ. ಹಾಲು ಅದೇ ಸರ್, ಅಲ್ಲಿ ಇದು ಹಾಕ್ತಿದೀವಿ ಪ್ಲಾಸ್ಟಿಕ್ ಐಟಮ್, ಹ್ಮ್ ಅದೆಲ್ಲ ಇದೀನಿ ಸರ್. ಅದಕ್ಕೆ ಸರ್ ಯಾವ ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಅಂತ ಕೇಳೋಣ ಅಂತ ಸರ್. ಎಲ್ಲರೂ ಒಳ್ಳೆಯವನಾಗು ಒಳ್ಳೆಯವನಂತ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಸರ್? ಎಲ್ಲ ಒಳ್ಳೇದು ಎಲ್ಲದು ಕೆಟ್ಟದಲ್ಲ ಸರ್? ಹೌದು. ಅದು ಎಲ್ಲರೂ ಒಳ್ಳೆಯವನಾಗು ಒಳ್ಳೆಯವನ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು? ಕೇಳು ಅವ್ರನ್ನೇ, ಯಾರು ಹೇಳ್ತಾರೆ ಅವ್ರನ್ನೇ ಕೇಳ್ಬೇಕು. ನೀನು ಯಾರನ್ನೋ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಎಲ್ಲಾ ಔಷಧಿಗಳನ್ನೆಲ್ಲ ತೋರಿಸ್ಕೊಂಡು ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸ್ಲಿಪ್ ಬರ್ಸ್ಕೊಂಡ್ ಬಂದ್ರಂತೆ. ನನ್ಗೆ ಅವ್ರು ಚೆಕ್ ಮಾಡಿದ್ರು, ಜ್ವರ ಇದೆ, ಕೆಮ್ಮಿದೆ, ನೀವು ಔಷಧಿ ಬರ್ಕೊಡಿ ಅಂತ ಇನ್ನೊಬ್ರು ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರ ಅವರು? ಅವ್ರದೇ ಒಂಥರ ಟ್ಯಾಬ್ಲೆಟ್ ಕೊಡ್ತಾರೆ. ಹಂಗಾಗಿ ಯಾರು ಹೇಳ್ತಾರೆ ಒಳ್ಳೆಯವನಾಗು ಅಂದ್ರೆ ನೀನ್ ಅವನ್ನೇ ಕೇಳ್ಬೇಕು. ಯಾರು ಹೇಳಿರ್ತಾರ ಅವ್ನ, ಆಯ್ತು ಒಳ್ಳೆಯವನಾಗ್ತೀನಿ, ಹೆಂಗಾಗ್ಬೇಕು ಹೇಳಿ ಅಂತ, ಏನೇನ್ ಮಾಡ್ಬೇಕು ಹೇಳಿ ಅಂತ ಹೇಳಿದ್ರೆ ಅವಾಗ ಅವರು ಒಳ್ಳೆಯವನಾಗೋದ್ರ ಅರ್ಥ ಹೇಳ್ತಾರೆ. ನೀನು ಯಾರನ್ನೋ ಕೇಳಿದನ್ನ ಯಾವಾಗ್ರಿಗೋ ಯಾರಿಗೋ ಇನ್ನೊಬ್ರಿಗೆ ಬಂದ್ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ಅಲ್ವಾ? ಓಕೆ ಸರ್, ಕೇಳೋಣ. ಅಲ್ಲೋ, ನಿನ್ಗೆ ಯಾರಾದ್ರೂ ಹೊಡೆದಿರೋನ್ ಜೊತೆ ಜಗಳ ಮಾಡ್ತೀಯಾ? ಹೊಡೆದಿರೋನ್ ನೀನ್ ಹೊಡಿತೀಯ, ಇಲ್ಲ ಬೇರೆ ಯಾರಿಗೋ ಹೋಗ್ಬಿಟ್ಟು ಹೊಡಿತೀಯ ನೀನು? ಇಲ್ಲ ಸರ್, ಹೊಡೆಯೋನ್ಗೆ ಹೊಡೆಯೋದು. ಮತ್ತೆ ನೀನ್ ಹಂಗ ಮಾಡದ್ ಬಿಟ್ಬಿಟ್ಟು ಹೊಡೆಸ್ಕೊಂಡ್ ಬಂದಿದ್ಯಾ, ಅವನ ಹತ್ರ ಬೈಸ್ಕೊಂಡ್ ಬಂದಿದ್ಯಾ, ಇನ್ನೊಬ್ಬನ್ಗೆ ಹೋಗ್ಬಿಟ್ಟು ಕತ್ತನ್ ಪಟ್ಟೆ ಇಟ್ಕೊಂಡು ಹೊಡಿತಾ ಇದೀಯ. ಅವ್ನಿಗೆ ವಿಷಯನೇ ಗೊತ್ತಿಲ್ಲ, ಏನ್ ಹೊಡಿತಾವ್ರೆ, ಯಾಕೆ ಕತ್ತನ್ ಪಟ್ಟೆ ಇಟ್ಕೊಂಡು ನನ್ ಮಗನೇ ತಗೋ ತಿನ್ನು ಒದೆ ಅಂತ ಅನ್ಬಿಟ್ಟು ಕೊಡ್ತಾ ಇದೆಯಾ. ಸೊ ಅವ್ನಿಗೆ ಹೊಡೆದವನಿಗೆ ತಾನೆ ನೀನ್ ಅವನ ಜೊತೆ ಕೇಳ್ಬೇಕು ತಾನೆ, ಯಾಕೋ ಹೊಡೆದ ನೀನು? ಸರ್ ಇಲ್ಲ ಸರ್, ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಅದಕ್ಕೆ ಕೇಳಿದೆ ಸರ್. ಸರಿ ಲೇ, ನನ್ಗ್ ಗೊತ್ತಿದೆ, ನಾನು ಹೇಳ್ತೀನಿ. ನಾನ್ ನಿನಗ್ ಕೇಳ್ತಾ ಇರೋದು, ಹೊಡೆದವನ್ ಜೊತೆ ಜಗಳ ಮಾಡ್ಬೇಕು, ಗುದ್ದಾಡ್ಬೇಕು, ಮಾತಾಡ್ಬೇಕು, ಅದು ಬಿಟ್ಬಿಟ್ಟು ಇನ್ನೊಬ್ಬನ ಹಿಡ್ಕೊಂಡು ಹೊಡೆದ್ರೆ ಅದು ನ್ಯಾಯನಾ? ಇಲ್ಲ ಸರ್, ತಪ್ಪು ಸರ್. ಹಂಗೇನೆ ನಾನು ಹೇಳ್ತಾ ಇರೋದು. ನಿನ್ಗೆ ಯಾರಾದ್ರೂ ಹೇಳಿದ್ರೆ ಒಳ್ಳೆಯವನಾಗು ಅಂದ್ರೆ, ಸರಿ ಆಗ್ತೀನಣ್ಣ, ಒಳ್ಳೆಯವನಾಗ್ತೀನಿ, ಹೇಳಿ ಹೆಂಗಾಗದು, ಏನ್ ಮಾಡಿದ್ರೆ ಒಳ್ಳೆಯವನಾಗ್ತೀನಿ, ಏನೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅವಾಗ ಅವ್ರು ಹೇಳ್ತಾರೆ. ಸೊ ಒಳ್ಳೇದು ಕೆಟ್ಟದ್ದು ಅಂತ ಜಗತ್ತಲ್ಲಿ ಏನು ಇಲ್ಲ, ಅದು ನಿನ್ ಮನ್ಸಿಗೆ. ವಾಟ್ಸಪ್ ನಂಬರ್ ತಗೊಂಡ ಮೊಬೈಲ್ ಕೊಡ್ಸದ್ ನಾವು ಸಲೀಮಾ? ಸರ್ ಇದೇ ಸರ್ ಮೊಬೈಲ್ ಇದೇ, ಇದೇನೋ ಒಂಥರ ವರ್ಕ್ ಆಗ್ತಾ ಇಲ್ಲ, ಒಂದ್ಸರಿ ವರ್ಕ್ ಆಗ್ತಾ ಇದೆ. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಬಿದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸರ್ ಸೊ ದಿನ ಕೋಡ್ಸ್ ಕಳಿಸ್ತೀನಿ, ಅದ್ರಲ್ಲಿ ಓದಲ್ಲ ನೀನು? ಸರ್ ಇದು ವಾಟ್ಸಪ್ ಮತ್ತೆ ಡಿಲೇ ಓದ್ದೆ ಸರ್. ಫಸ್ಟ್ ಗೊತ್ತಾಯ್ತು ಸರ್, ಫಸ್ಟ್ ಎಲ್ಲ ಓದ್ತಾ ಇದ್ದೆ. ಈಗೇನೋ ಇದೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ರೆಡಿ ಮಾಡ್ಸ್ಬಿಟ್ಟು ಸರ್, ಅದಕ್ಕೆ. ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ, ಅದು ಮನಸ್ಥಿತಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಮನುಷ್ಯ ಉಪಯೋಗಿಸ್ಕೊಳ್ಳುವಂತ ಒಂದು ವಸ್ತು ಅಷ್ಟೇ. ಈಗ ನಿನ್ಗೆ ಒಳ್ಳೇದು ಅನ್ಸಿದ್ ಇವತ್ತು, ನಾಳೆ ಕೆಟ್ಟದ್ದು ಅನ್ಸುತ್ತೆ, ಇವತ್ತು ಕೆಟ್ಟದ್ದು ಅನ್ಸಿದ್ ನಾಳೆ ಒಳ್ಳೇದು ಅನ್ಸುತ್ತೆ. ಅದನ್ನ ಹೆಂಗೆ ವಿಂಗಡಿಸ್ತೀಯಾ? ಅದೇ ಸರ್, ವಿಂಗಡಿಸಕ್ ಆಗೋದಿಲ್ಲ ಸರ್. ಅವ್ರು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತಲ್ಲ ಸರ್ ಒಳ್ಳೇದು. ಒಬ್ಬೊಂದ್ ರೀತಿಲಿ ಕುರಿ ಕಟ್ ಮಾಡೋದು, ದನ ಕಟ್ ಮಾಡೋದು, ಪ್ರಾಣಿಗಳನ್ನ ಕಟ್ ಮಾಡಿ ತಿನ್ನೋದು ಒಳ್ಳೇದು. ಇನ್ನೊಬ್ಬರ ರೀತಿಲಿ ಅದನ್ನ ಕಟ್ ಮಾಡೋದೆಲ್ಲ ಕೆಟ್ಟದ್ದು, ಪ್ರಾಣಿ ಹಿಂಸೆ. ಒಬ್ಬನ ಕಳ್ಳನ್ ದೃಷ್ಟಿಲಿ ಅವ್ನ್ ಕಳ್ತನ ಮಾಡೋದೇ ಸರಿ, ಕೊಲೆಗಾರನ ದೃಷ್ಟಿಲಿ ಕೊಲೆ ಮಾಡೋದೇ ಸರಿ. ದುಷ್ಕರ್ಮಿಗಳು, ಭಯೋತ್ಪಾದಕರು ಅವ್ರ ಬಾಂಬ್ ಹಾಕಿ ಒಂದಷ್ಟು ಜನ ಸಾಯಿಸ್ತಾರ, ಅದೇ ಸರಿ. ಹಂಗಾಗಿ ಇಲ್ಲಿ ಸರಿ ತಪ್ಪುಗಳು ಅವರವರ ವೈಯಕ್ತಿಕ ವಿಚಾರ, ಅದು ಇನ್ನೊಬ್ರಿಗೆ ಅನ್ವಯಿಸಲ್ಲ. ಹಂಗಾಗಿ ಸರಿ ತಪ್ಪನ್ನ ನೀನು ಮನ್ನಣೆ ಮಾಡಬೇಡ. ಬೇರೆಯವ್ರ ಬಗ್ಗೆ, ಬೇರೆಯವ್ರ ಸರಿ ತಪ್ಪುಗಳನ್ನ ನೀನ್ ಹೇಳಕ್ ಹೋಗ್ಬೇಡ, ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ಬೇಡ. ನಿನಗೆ ಏನು ಸರಿ ಅನ್ಸುತ್ತೆ ಅದನ್ನ ಮಾಡು, ನಿನಗೆ ಏನ್ ತಪ್ಪು ಅನ್ಸುತ್ತೆ ಅದನ್ನ ಮಾಡು. ನಿನ್ಗೆ ಏನ್ ಬೇಕಾದ್ರೂ ಮಾಡು. ಯಾಕೆ ಮಾಡು ಅಂತ ಹೇಳ್ತಾ ಇದೀನಿ ಅಂದ್ರೆ, ಅದನ್ನ ಅನುಭವಿಸು ನೀನೆ. ನಾನ್ ಬೆಟ್ಟದ ಮೇಲಿಂದ ಬೀಳ್ತೀನಿ, ನಾನ್ ಸರಿ ಅಂತ ನಿನ್ಗೆ ಅನ್ಸಿದ್ರೆ ಬೀಳು, ಬಿದ್ದು ಕೈ ಕಾಲು ಮುರ್ಕೋ, ಏನೋ ಜೀವ ಗಟ್ಟಿಗಿದ್ರೆ ಬದುಕು.
ಇಲ್ಲಾಂದ್ರೆ ಸಾಯಿ, ಅದ ಅನುಭವಿಸೋನ್ ಯಾರು? ನಾವೇ ಸರ್. ಹಂಗಾಗಿ ನಿನ್ಗೆ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡು, ನಿನ್ಗೆ ಏನ್ ತಪ್ಪು ಅನ್ಸುತ್ತೆ ಅದನ್ನ ಬಿಟ್ಬಿಡು. ಬೇರೆಯವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸರಿ ತಪ್ಪುಗಳು ಸಂಪೂರ್ಣವಾಗಿ ವೈಯಕ್ತಿಕ, ಹೌದು ಸರ್. ಅದು ಸಾಮಾಜಿಕ ಅಲ್ವೇ ಅಲ್ಲ. ಅದು ಅವ್ರವರ ಮನಸ್ಥಿತಿಗೆ ಪರಿಸ್ಥಿತಿಗೆ ತಕ್ಕಂತೆ ಅನುಗುಣವಾಗಿ ಚೇಂಜ್ ಆಗ್ತಾನೆ ಇರ್ತದೆ. ಅದೇ ಸರ್. ಅದೇ ಸರ್, ರಾತ್ರಿ ಯೋಚನೆ ಮಾಡೋದು ಸರಿ ಅನ್ನೋದು ಯಾವ್ದು, ತಪ್ಪು ಅನ್ನೋದು ಯಾವ್ದು ಯೋಚನೆ ಮಾಡಿ ಮಾಡಿ ಎಲ್ಲ ಒಂದೇ. ಇಬ್ರು ಯಾವ್ದು ಇಲ್ಲ, ಯಾವ ಪ್ರಕಾರ ಅವ್ರು ಒಳ್ಳೇದು, ಇವ್ರ ಪ್ರಕಾರ ಇವ್ರು ಒಳ್ಳೇದು, ಯಾವ ಒಂದು ಅದಕ್ಕೆ ಸರ್. ಓಕೆ ಸರ್, ಅದಕ್ಕೆ ಫೋನ್ ಮಾಡ್ದೆ ಸರ್. ಒಳ್ಳೇದಾಯ್ತಪ್ಪ, ಗುಡ್. ಥ್ಯಾಂಕ್ ಯು ಸರ್. ಅದೇ ಸರ್, ಇವ್ರು ಸ್ವಲ್ಪ ಹೋಗಿ ಫೋನ್ ರೆಡಿ ಮಾಡ್ತೇನೆ. ಓಕೆ, ಮಾಡಿಸು, ರೆಡಿ ಮಾಡಿಸು. ಓಕೆ ಸರ್. ಟಿಫನ್ ಸರ್? ಆಯ್ತು ಕಣ, ಮಾಡಿದೆ. ಓಕೆ ಸರ್. ಓಕೆ, ಬರ್ಬೇಕು ಸರ್, ಒಂದ್ ದಿವಸ ಬಂದು ಮಾತಾಡ್ಸೋಣ ಅಂತ. ಸರ್ ಬರಕ್ಕೆ ಆಗ್ತಾ ಇಲ್ಲ. ಬಿಸಿ ಪ್ರೈಮ್ ಮಿನಿಸ್ಟರ್ ಅಲ್ವಾ ನೀನು, ಹಂಗಾಗಿ ಬಿಸಿ. ಬಿಸಿ ಏನಿಲ್ಲ ಸರ್, ಅದೇ ಅಂಗಡಿ ಐತಲ್ಲ ಸರ್, ಅದಕ್ಕೆ ಬಂದ್ ಬೆಲೆ ಇರ್ತದ ಅಂಗಡಿ. ನನ್ಗಿಲ್ವ ಅಂಗಡಿ? ಆಯ್ತಾ ಸರ್? ಮತ್ತೆ ನೀನ್ ಒಬ್ಬನಿಗೇನ ಪ್ರಪಂಚದಲ್ಲಿ ಇರೋದು ಅಂಗಡಿ? ಇಲ್ಲ ಸರ್, ಅದು ಸರ್ ನಿಮ್ದು ಏನೋ ಪ್ಲಾನ್ ಮಾಡ್ಕೊಂಡಿರ ಸರ್, ಏನೇನ್ ಮಾಡ್ಬೇಕು, ಯಾವ ಟೈಮ್ಗೆ ನಮ್ಮಿಂದ ಆಗ್ತಾನೆ ಇಲ್ಲ ಸರ್. ಯಾರು ಬೇಡ ಅಂತಾರೆ, ನೀನು ಮಾಡ್ಕೋ. ನೀವ್ ಫಾಲೋ ಮಾಡ್ತಾ ಇದ್ರಿ ಸರ್ ಅದನ್ನ, ಯಾವ ಟೈಮಿಗೆ ಏನ್ ಮಾಡ್ಬೇಕು. ಅದೇ ನೀನು ಮಾಡೋ, ನಾನ್ ಮಾಡ್ತಾ ಇದೀನಿ, ನನ್ಗೆ ಗೊತ್ತಿದೆ. ನೀನು ಮಾಡಿ, ನಾನು ಊಟ ಮಾಡ್ತೀನಿ, ನೀನು ಮಾಡ್ತೇ ಇಲ್ಲ. ಮಾಡ್ತೀವಿ ಸರ್. ನಾನು ಸ್ನಾನ ಮಾಡ್ತೀನಿ, ನೀನ್ ಮಾಡಲ್ಲ. ಸ್ನಾನ ಮಾಡಲ್ಲ? ಹೌದ್ ಸರ್. ಹಂಗೆ ಎಲ್ಲಾರು ಮಾಡ್ತಾರೆ, ಅದನ್ನೇನು ಸ್ಪೆಷಲ್ ಆಗಿ ಹೇಳೋದ್ ಬೇಕಾಗಿಲ್ಲ. ನನ್ಗ್ ಗೊತ್ತು, ಅದಕ್ಕೆ ಮಾಡ್ತೀನಿ. ನಿನ್ಗೆ ಗೊತ್ತಿಲ್ಲ, ಅದಕ್ಕೆ ಮಾಡ್ತಾ ಇಲ್ಲ ಅಷ್ಟೇ. ಅದು ಸೀಕ್ರೆಟ್ ಇರುತ್ತೆ ಸರ್, ಯಾವ ಟೈಮ್ಗೆ ಹೇಳ್ಬೇಕು, ಯಾವ ಟೈಮ್ಗೆ ಏನ್ ಮಾಡ್ಬೇಕು, ಫಾಲೋ ಮಾಡ್ಕೊಂಡ್ ಬರ್ಬೇಕು ಸರ್. ಅದೇ ವೆರಿ ಕಷ್ಟ ಅದು. ಟೈಮಿಂಗ್ಸ್ ಫಾಲೋ ಮಾಡ್ಬೇಕು, ಎಲ್ಲಾ ಏನೇನ್ ಮಾಡ್ಬೇಕು, ಯಾವ ರೀತಿ ಮಾಡಿದ್ರೆ ಹೆಂಗೆ ಇದಾಗುತ್ತೆ ಎಲ್ಲ ಇದೆಲ್ಲ ಸರ್. ರಮೇಶ್ ಫೋನ್ ಮಾಡಿದ? ಇಲ್ಲ ಸರ್. ಎಷ್ಟ್ ದಿವಸ ಆಯ್ತು ಮಾಡಿ? ಸರ್ ಜಾಸ್ತಿ ದಿವಸ ಆಗ ಸರ್. ರಮೇಶ್ ಸರ್ ಯಾರಿಗ್ ಮಾಡಿದ್ದೆ? ಈಗ ನನ್ಗೊಂದ್ಸಲ ಮಾಡ್ದಾಗಲಿಂದ ನನ್ ಬಿಟ್ಟು ಯಾರಿಗ್ ಮಾಡಿದ್ದೆ? ಇಲ್ಲ ಸರ್, ಯಾರಿಗೂ ಮಾಡಿಲ್ಲ. ಒಳ್ಳೇದು. ಅದೇ ಸರ್, ಫಸ್ಟ್ ಮಾಡಿ ಸಾಗರ್ ಸರ್ಗೆ. ಅವ್ರ ಹತ್ರ ಸಾಗರ್ ಸರ್ಗೂ ಹೋಗಿಲ್ಲ, ಎಲ್ಗೂ ಹೋಗಿಲ್ಲ ಸರ್. ಹಿಂಗೆ ಸರ್, ಹಂಗೆ ಬೇಜಾರಾಗುತ್ತೆ. ಅದಕ್ಕೆ ಏನೋ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಸುಮ್ನೆ ಆಗ್ಬಿಟ್ಟೆ. ಏನೋ ವರ್ಕ್ ಮಾಡಕ್ ಹೋಗ್ತಿಲ್ಲ. ಯಾಕೆ ಸರ್, ಫಾಲೋ ಮಾಡಕ್ಕೂ ಕಷ್ಟ ಆಗ್ತದೆ. ಅದ್ರಿಗೆ ಏನು ಎಲ್ಲ ಸ್ವಲ್ಪ ವಿಭಾಗಿಸ್ತಾನೆ ಏನು ಮಾಡಂತ ಪ್ಲಾನ್ ಮಾಡ್ತಾರೆ ಸರ್. ಅದಕ್ಕೆ ಪ್ಲಾನ್ ಮಾಡೋನು ಯಾವತ್ತೂ ಉದ್ಧಾರ ಆಗಲ್ಲ. ಚೆನ್ನಾಗಿ ತಿಳ್ಕೊ. ನಾನು ಆಲ್ರೆಡಿ ನೀನ್ ಏನೇನ್ ಪ್ರಶ್ನೆ ಕೇಳಿದೆ ಅದೆಲ್ಲ ದಿನನಿತ್ಯ ಕೋಟ್ಸ್ ಅಲ್ಲಿ ಕಳಿಸ್ತೀನಿ, ಸುಭಾಷಿಸದಲ್ಲಿ. ನೀನ್ ಅದನ್ನ ಗಮನಿಸಿಲ್ಲ ಅಷ್ಟೇ. ಪ್ಲಾನಿಂಗ್ 30%, ಆಕ್ಷನ್ 70% ಈಸ್ ಈಕ್ವಲ್ ಟು 100% ರಿಸಲ್ಟ್ ಅಂತ ಬರೆದಿದ್ದೀನಿ. ಪ್ಲಾನು 30%, ಅದಕ್ಕಿಂತ ಹೆಚ್ಚಾಗಿದ್ರೆ ಉಪಯೋಗ ಇಲ್ಲ, ನಯಾ ಪೈಸದ ಉಪಯೋಗ ಇಲ್ಲ. ಆಕ್ಷನ್ ಅಂದ್ರೆ ಮಾಡ್ಬೇಕು, ಕಾರ್ಯರೂಪಕ್ಕೆ ತರ್ಬೇಕು, ಕಾರ್ಯೋನ್ಮುಖನಾಗ್ಬೇಕು. ಅದು ಮಾಡ್ತಿರಲ್ಲ. ಯಾರ್ಯಾರು ಇದನ್ನ ಮಾಡ್ತಾರೆ, 30 + 70 ಈಸ್ ಈಕ್ವಲ್ ಟು 100 ಅಂತವ್ರಿಗೆ ಮಾತ್ರ ನೀನ್ ಪ್ಲಾನ್ ಮಾಡ್ಬೇಕು. 10 ವರ್ಷ ಆಯ್ತು ಪರಿಚಯ ಆಗ. 10 ವರ್ಷದಿಂದಾನು ನಿನ್ ಪ್ಲಾನ್ಗಳನ್ನ ನೋಡ್ತಾನೆ ಇದೀನಿ. ಹೇಳ್ತಾನೆ ಇದೀಯಾ, ನೀನು ಹೇಳ್ತಾನೆ ಇದೀಯಾ. ಏನ್ ಬರ್ದಿದ್ದಾಯ್ತು, ಮಾತಾಡಿದ್ದಾಯ್ತು, ಬೆಟ್ಟಕ್ಕೆ ಹೋಗಿದ್ದಾಯ್ತು, ಅಲ್ಲಿ ಹೇಳಿದ್ದಾಯ್ತು, ಎಲ್ಲಾ ಕಡೆ ಹೇಳಿದ್ದಾಯ್ತು. ಅದು ಇನ್ನೂ ಕಾರ್ಯರೂಪಕ್ಕೆ ಬಂದೇ ಇಲ್ಲ, ಅಂದ್ರೆ ಆಕ್ಷನ್ ತಗೊಂಡೇ ಇಲ್ಲ. ಸುಮ್ನೆ ಪ್ಲಾನ್ ಮಾಡ್ತಾ ಇದೀಯ ಅಷ್ಟೇ. ಪ್ಲಾನ್ ಮಾಡು. ಇನ್ನೂ ನಿನ್ಗೆ ಸಾಕಷ್ಟು 10-15 ಜನ್ಮ ಇದೆ. ಬರೀ ಪ್ಲಾನ್ ಮಾಡಷ್ಟೇ. ಪ್ಲಾನ್ ಮಾಡಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ಸರ್, ಪ್ಲಾನ್ ಮಾಡಿದೀನಿ ಸರ್, ಬರ್ಬೇಕು ಅಂತ ಮೀಟ್ ಮಾಡ್ಬೇಕು ಸರ್ ನಿಮ್ಮನ್ನ, ಪ್ಲಾನ್ ಮಾಡಿದೀನಿ ಸರ್. ನಾನೇನೋ ದಬಾಕ್ಬಿಡ್ತೀನಿ ಸರ್, ಪ್ಲಾನ್ ಮಾಡಿದೀನಿ ಸರ್. ಸ್ಟುಡಿಯೋ ಇಟ್ಬಿಡ್ತೀನಿ ಸರ್, ಪ್ಲಾನ್ ಮಾಡ್ತಾ ಇದೀನಿ ಸರ್. ಮ್ಯೂರಲ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾ ಇದೀನಿ ಸರ್, ಪ್ಲಾನ್ ಮಾಡ್ತಾ ಇದೀನಿ ಸರ್. ಮಾಡು. ಇನ್ನೂ ಸಾಕಷ್ಟು, ಇನ್ನೂ 10-15 ಜನ್ಮ ಇದೆ. ಮಾಡು, ತೊಂದರೆ ಇಲ್ಲ. ನಿಧಾನಕ್ಕೆ ಮಾಡು, ಪ್ಲಾನ್ ಮಾಡ್ತಾನೆ ಇರು. ಯಾವತ್ತೂ ಅದನ್ನ ಕಾರ್ಯರೂಪಕ್ಕೆ ತರಬೇಡ. ಇದು ನನ್ನ ಅಡ್ವೈಸ್ ನಿನಗೆ. ಅಂದ್ರೆ ಒಬ್ಬ ಸ್ನೇಹಿತನಾಗಿ, ಹಿತೈಷಿಯಾಗಿ, ನಿನಗಿಂತ ಹಿರಿಯನಾಗಿ ನಾನು ಹೇಳ್ತಾ ಇರೋ ಹೇಳಿಕೆ ಏನು ಅಂದ್ರೆ, ಇಡೀ ಜೀವನ ಎಲ್ಲ ಪ್ಲಾನ್ ಮಾಡು. ಬರೀ ಈ ಜೀವನಕ್ಕಲ್ಲ, ಇನ್ನು 15 ಜನ್ಮಕ್ಕಾಗೋಷ್ಟು ಪ್ಲಾನ್ ಮಾಡು. ಮುಂದಿನ ಜನ್ಮ, ಅದ್ರ ಮುಂದಿನ ಜನ್ಮ, ಬರೀ ಪ್ಲಾನ್ ಮಾಡ್ತಾರಷ್ಟೇ. ಕೆಲಸ ಮಾಡ್ಬೇಡ, ಯಾವ್ದು ಕೆಲಸ ಮಾಡ್ಬೇಡ, ಸುಮ್ನೆ ಪ್ಲಾನ್ ಮಾಡು. ಏನೋ
ಇಲ್ಲ ಸರ್ ಮಾಡ್ಬೇಕು ಸರ್, ಕಾರ್ಯರೂಪಕ್ಕೆ ಬರ್ಬೇಕು ಸರ್. ಅವ್ ಬಂದ್ರೆ ಒಂದು ಫಲ ಬರ್ಬೇಕಂದ್ರೆ ಕಾರ್ಯರೂಪಕ್ಕೆ ಅದಕ್ಕೆ ಬರೇಬೇಕಲ್ಲ ನೋಡು, ಸರ್ ಅದು. ಕಾರ್ಯರೂಪಕ್ಕೆ ಬರ್ಬೇಕು ಅಂದ್ರೆ ಯಾವ ನನ್ನ ಮಗ ಮಾತಾಡ್ತಾನೆ ಅವನಿಗೆ ದಮ್ಮಿಲ್ಲ, ಕೆಲಸ ಮಾಡಿ ತೋರ್ಸೋಷ್ಟು ಬೆಲೆ ಇಲ್ಲ. ಮಾತಾಡೋನು ಕೆಲಸ ಮಾಡಲ್ಲ, ಕೆಲಸ ಮಾಡೋನು ಮಾತಾಡಲ್ಲ. ಕೆಲ್ಸನೂ ಮಾಡ್ತಾನೆ, ಮಾತಾಡ್ತಾನೆ. ಇವನ್ ಯಾರು ಅಂದ್ರೆ ಮಾಡಿ ತೋರಿಸ್ತಾನೆ, ಬಾಯಲ್ಲಿ ಹೇಳಲ್ಲ, ಕೈಯಲ್ಲಿ ತಗೊಂಬಂದ್ ತೋರಿಸ್ತಾನೆ, ನೋಡಿ ಸರ್ ಆಗಿದೆ ಅಂತ. ಅದು ರಿಸಲ್ಟ್, ಔಟ್ಪುಟ್ ರಿಸಲ್ಟ್ ಅಂದ್ರೆ ಫಲಿತಾಂಶ. ನಿನ್ಗೊಂದ್ ಕೆಲಸ ಕೊಟ್ಟಿದ್ದೆ, ಹೋಗೋ ಈ ಗಾಡಿ ಪಂಚರ್ ಹಾಕ್ಸ್ಕೊಂಬ ಅಂತ. ಮಾತಾಡೋನು 108 ಬಣ್ಣದ್ ಮಾತಾಡ್ತಾನೆ. ಸಾರ್ ನನ್ ಗಾಡಿ ತಳ್ಕೊಂಡ್ ಹೋಗಿದ್ದೆ, ಅವ್ನ ಮೆಕ್ಯಾನಿಕ್ ಬೀಗ ಹಾಕ್ಬಿಟ್ಟಿದ್ದ, ಹಂಗಾಗೋಯ್ತು ಸರ್, ಹಿಂಗಾಗೋಯ್ತು ಸರ್. ಅದು ಅವ್ನು ಹೇಳ ಕಥೆಗಳೆಲ್ಲ ಏನ್ ಅದ್ಭುತವಾಗಿರ್ತದೆ ಅಂದ್ರೆ, ಅವನು ಟೈಮ್ ವೇಸ್ಟ್ ಮಾಡ್ದ, ಎದುರುಗಡೆ ಇರೋನ್ಗೂ ಸಮಯ ಮಾಡ್ದ. ಅರ್ಧ ಗಂಟೆ ಬರೀ ಮಾತಲ್ಲಿ ಕಳೆದ್ಬಿಟ್ಟ. ಸರಿ ಇವಾಗ ಹಾಕ್ಸ್ತೇನಪ್ಪ ಪಂಚರ್ ಅಂದ್ರೆ, ಇಲ್ಲ ಸರ್ ಇವತ್ತು ರಜಾ ಸರ್, ಭಾನುವಾರ, ಇವತ್ತೆಲ್ಲ ಹಾಕ್ತಾರೆ ಸರ್, ಯಾರು ಹಾಕಲ್ಲ, ನಾಳೆ ಮಾಡಿಸ್ಕೊಂಬತ್ತೀನಿ ಸರ್. ಸರಿ ನನ್ನಂತ ಒಂದು ತಾಳ್ಮೆ, ಆಯ್ತು ನಾಳೆ ಕೊಡಿ. ನಾಳೆನೂ ತಿರ್ಗಾ ಅದೇ ಕತೆ ಹೇಳ್ತಾನೆ. ಮುಂದಿನ ವಾರ ಮುಂದಿನ ವಾರನೂ ಅದೇ ಕತೆ ಮುಂದಿನ ತಿಂಗಳು, ಮುಂದಿನ ವರ್ಷ ಮಾಡಲ್ಲ. ಇವರೆಲ್ಲ ಯಾರು ಅಂದ್ರೆ ಮಾತಾಡೋ ಲಿಸ್ಟಿಗೆ ಸೇರೋರು. ಕೆಲಸ ಮಾಡೋರು ಯಾರು ಅಂದ್ರೆ ಎಲ್ಲಿ ಬೀಗ ಹಾಕಿದೆ, ಎಲ್ಲಿ ತೆಗ್ದಿದೆ ಅದು ಗೊತ್ತಿಲ್ಲ. ಅವ್ನು ಏನೂ ಹೇಳಲ್ಲ ಸ್ಟೋರಿಗಳನ್ನ. ಸರ್ ಪಂಚರ್ ಹಾಕ್ಸಿದೀನಿ, ಎಲ್ಲಿಗೆ ತಗೊಂಬಂದ್ಬಿಡ್ಬೇಕು ಸರ್ ಗಾಡಿ, ಇಷ್ಟೇ. ಬರ ಮನೆ ಹತ್ರ ಬಾ, ಇಲ್ಲ ಆಫೀಸ್ ಹತ್ರ ಬಾ, ಇಲ್ಲ ಎಲ್ಲಿದೆ ಹೇಳು, ನಾನೇ ಅಲ್ಲೇ ಬರ್ತೀನಿ, ಮುಗ್ದೋಯ್ತು. ಅವನ್ ಕತೆಗಳೆಲ್ಲ ಹೇಳಲ್ಲ. ನಾನ್ ಹಂಗಾಯ್ತು, ಹಿಂಗಾಯ್ತು, ಅಲ್ಲೋಗಿದ್ದೆ, ಇಲ್ಲೋಗಿದ್ದೆ, ಅವ್ರು ಹಂಗಂದ್ರು ಹಿಂಗಂದ್ರು, ಚಿಕ್ಕಪ್ಪ ಹಿಂಗ್ ಅನ್ಬಿಟ್ರು, ಮಾವ ಅತ್ತೆ ದೊಡ್ಡಪ್ಪ ಹಿಂಗಂದ್ರು, ನನ್ನ ಹೆಂಡತಿ ಹಿಂಗಂದ್ಲು, ಫ್ರೆಂಡ್ಸ್ ಗಳೆಲ್ಲ ಹಿಂಗಂದ್ರು. ಇದೆಲ್ಲ ಬರೀ ಮಾತು ಅಂದ್ರೆ ಬಣ್ಣದ ಮಾತುಗಳಷ್ಟೇ. ಹಂಗಾಗಿ ನೀನು ಅಷ್ಟೇ ಒಳ್ಳೆ ಮಾತುಗಾರ, ಅದ್ಭುತವಾದ ಮಾತುಗಾರ ನೀನು. ಕೆಲಸ ಮಾಡೋನಲ್ಲ ನೀನು, ಪ್ಲಾನ್ ಮಾಡೋನು, ಮಾತಾಡೋನು. ಕೆಲಸ ಮಾಡಂಗಿದ್ರೆ ಮಾಡ್ಬಿಟ್ಟು ತೋರಿಸ್ಬೇಕು, ಔಟ್ಪುಟ್ ತೋರಿಸ್ಬೇಕು, ರಿಸಲ್ಟ್. ನನಗೂ ಅಷ್ಟೇ, ಇದನ್ನ ನಿಂತರನೇ ನಾನು ಮಾತಾಡ್ತಾ ಇದ್ದೆ, ಕಲಿತೀನಿ ಪ್ಲಾನ್ ಅಂತ. ನಮ್ ಬಾವ ಒಂದ್ಸಲ ಮಕ್ಕೋಗಿದ್ರು, ಅವತ್ತಿಂದ ಮಾತಾಡೋದ್ ನಿಲ್ಸ್ಬಿಟ್ಟೆ. ಈಗ್ಲೂ ಮಾತಾಡ್ತೀನಿ, ಕೆಲಸ ಮಾಡಿ ಮಾತಾಡ್ತೀನಿ, ಕೆಲಸ ಮಾಡದ್ರವರೆಗೂ ಮಾತಾಡಲ್ಲ. ಕೆಲಸ ಮಾಡಿ ತೋರಿಸ್ಬಿಟ್ಟು ಔಟ್ಪುಟ್ ರಿಸಲ್ಟ್ ನೋಡಿ ಇಲ್ಲಿ ಅಂತ ಟೇಬಲ್ ಮೇಲೆ ಇಟ್ಬಿಟ್ಟು ನೋಡಿ ತೋರಿಸ್ತೀನಿ. ಎಷ್ಟೋ ಪೋರ್ಟ್ರೇಟ್ ಮಾಡಿದೆ, ಏನ್ ಬಣ್ಣದ ಮಾತು ಮುಂಚೆ. ಈಗ ಹಂಗಿಲ್ಲ, ನಾನ್ ಮಾಡಿದ್ದಕ್ಕೆ ಸಾಕ್ಷಿ ಇದೆ. 1277 ಪೇಂಟಿಂಗ್ ಪೋರ್ಟ್ರೇಟ್ ಮಾಡಿದೀನಿ ಇದುವರೆಗೂ. 19 ವರ್ಷದಲ್ಲಿ ಪೇಂಟಿಂಗ್ 1,500 ಪೇಂಟಿಂಗ್ ಮಾಡಿದೀನಿ. ಡಿಜಿಟಲ್ ಒಂದ್ 365 ಡಿಜಿಟಲ್ ಪೋರ್ಟ್ರೇಟ್ ಮಾಡಿದೀನಿ. ನನ್ನ ಹತ್ರ ಎಲ್ಲವೂ ಡಾಕ್ಯುಮೆಂಟ್ಸ್ ಇದೆ, ಅಂದ್ರೆ ಬಾಯಲ್ಲಿ ಹೇಳ್ತಾ ಇಲ್ಲ, ಮಾಡಿ ತೋರಿಸಿದೀನಿ, ಇದೆ ನನ್ನ ಹತ್ರ, ಪ್ರೂಫ್ ಇದೆ. ಅರ್ಥ ಆಯ್ತಾ? ಹಂಗಾಗಿ ನೀನು ಅಷ್ಟೇ ಪ್ಲಾನ್ ಮಾಡು, ಮಾತಾಡು. ಅದು ಎಷ್ಟು ಮಾತಾಡ್ತೀಯ ಮಾತಾಡು, ಏನೇನ್ ತಿಳ್ಕೊಳ್ತೀಯ ತಿಳ್ಕೊ. ಸರಿ ತಪ್ಪು ಅಂದ್ರೆ ಏನ್ ಸಾರ್, ಅಧ್ಯಾತ್ಮ ಅಂದ್ರೆ ಏನ್ ಸಾರ್, ಜ್ಞಾನ ಅಂದ್ರೆ ಏನ್ ಸಾರ್, ಅಗೋರಿಗಳು ಅಂದ್ರೆ ಏನ್ ಸಾರ್, ಸಂಸ್ಕಾರ ಅಂದ್ರೆ ಏನ್, ಎಲ್ಲ ಕೇಳ್ಕೊ. ನಿನ್ಗೆ ಏನ್ ಬೇಕೆಲ್ಲ ಕೇಳ್ಕೊ, ಅದನ್ನ ತಲೆಯಲ್ಲೇ ಸುತ್ತಾಡ್ಸು, ಕಾರ್ಯರೂಪಕ್ಕೆ ತರಬೇಡ. ಮತ್ತೆ ತಿರ್ಗಾ ಇನ್ನೊಬ್ರಿಗೆ ಅದನ್ನ ಹೇಳು, ನನಗೆ ಮತ್ತೆ ತಿರ್ಗಾ ಪ್ರಶ್ನೆಗಳು ಕೇಳು. 1,000 ಪ್ರಶ್ನೆ ಕೇಳಿದ್ಯಾ, 1,00,000 ಕೇಳಿದ್ಯಾ? ನಾನು 1,000 ಉತ್ತರ ಕೊಟ್ಟಿದ್ದೀನಿ, 1,00,000 ಉತ್ತರ ಕೊಟ್ಟಿದ್ದೀನಿ. ಬಟ್ ಅದರಿಂದ ಔಟ್ಪುಟ್ ಏನ್ ಬಂತು, ರಿಸಲ್ಟ್ ಏನ್ ಬಂತು? ರಿಸಲ್ಟ್ ಏನು ಇಲ್ಲ. ಮಾಮೂಲಿ ಬದುಕ್ತಾ ಇದೆಯಲ್ಲ, ನಾಯಿಗಳು ಬದುಕ್ತಂಗ್ ನೀನು ಬದುಕ್ತಾ ಇದೀಯಾ. ಬಟ್ ನಾಯಿಗೂ ನಿನ್ಗೆ ಏನ್ ವ್ಯತ್ಯಾಸ? ಅದಕ್ಕೆ ಒಳ್ಳೆ ಮಾತುಗಾರ ನೀನು, ಅದ್ಭುತವಾದ ಮಾತುಗಾರ. ಮತ್ತೆ ಸಖತ್ತಾಗಿ ಪ್ಲಾನ್ ಮಾಡ್ತೀನಿ. ನಿಂತರ ಇಡೀ ವರ್ಲ್ಡ್ ಅಲ್ಲಿ 800 ಕೋಟಿ ಜನಸಂಖ್ಯೆಯಲ್ಲಿ ನಿಂತರ ಪ್ಲಾನ್ ಮಾಡೋ ನಾನು ಒಬ್ಬನು ನೋಡಿಲ್ಲ ಕಣ, ನೀನೇ ಫಸ್ಟ್. ಅದ್ಭುತವಾಗಿ ಪ್ಲಾನ್ ಮಾಡ್ತೀಯ. ಕೆಲಸ ಮಾತ್ರ ಆಗಲ್ಲ, ಇನ್ನು 15-20 ಜನ್ಮ ಆದ್ರೂ ಕೆಲಸ ಆಗಲ್ಲ. ಬಟ್ ಪ್ಲಾನ್ ಸೂಪರ್ ಆಗಿ ಮಾಡ್ತೀಯ, ಮಾತ್ ಸಖತ್ತಾಗಿ ಆಡ್ತೀಯ, ಎಕ್ಸಲೆಂಟ್ ಎಕ್ಸ್ಟ್ರಾರ್ಡಿನರಿ ಮಾತುಗಳಾಡ್ತೀಯ. ಆದ್ರೆ ಹೊರಗಡೆ ಯಾವುದೇ ಕಾರಣಕ್ಕೂ ಕೇಳ್ಬೇಡ, ಅಷ್ಟೇ, ರಿಸಲ್ಟ್ ಕೇಳ್ಬೇಡ. ಅದಕ್ಕೆ ಮಾತಾಡೋರು ಕೆಲಸ ಮಾಡಲ್ಲ, ಕೆಲಸ ಮಾಡೋರು ಮಾತಾಡಲ್ಲ. ಅಕಸ್ಮಾತ್ ಕೆಲಸನೂ ಮಾಡ್ತೀನಿ ಮಾತಾಡ್ತೀನಿ ಅಂದ್ರೆ ಮೊದಲು ಕೆಲಸ ಮಾಡಿ ತೋರಿಸಿ ಆಮೇಲೆ ಮಾತಾಡ್ತಾರೆ. ಅದಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಗತ್ತಿದೆ. ನಾನು ಮನೆ ಕಟ್ಟಿದೀನಿ ನೋಡಿ, ಬರ ಅವತ್ ನೀನ್ ಅಣ್ಕ ಮಾಡದಲ್ಲ, ಮನೆ ಕಟ್ಟಕ್ ಆಗಲ್ಲ ನಿನ್ ಕೈಲಿ, ಬಾಯಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ಅವ್ನು ಕರೆದ್ಬಿಟ್ಟು ರಿಸಲ್ಟ್ ತೋರಿಸ್ತಾನೆ, ನಾನ್ ಮನೆ ಕಟ್ಟಿದೀನಿ ನೋಡು ಅಂತ. ಅವತ್ ನೀನ್ ಹೇಳ್ದಲ್ಲ ಮದುವೆ ಆಗಲ್ಲ ನಿನಗೆ ಅಂತ, ಬಾಯಲ್ಲಿ ನೋಡಿ ನನ್ ಮದುವೆ ಕರಿತಾ ಇದ್ದೀನಿ ನೋಡಿ, ಇವಳೆ ನನ್ನ ಹೆಂಡತಿ. ಇದು ಕೆಲ್ಸ. ಹಂಗಾಗಿ ನೀನ್ ಮಾಡು, ಮಾತಾಡು, ನೀನ್ ಮಾತಾಡು, ಪ್ಲಾನ್ ಮಾಡಷ್ಟೇ. ಇಲ್ಲ ಸರ್, ನಾಳೆ ಮಾಡ್ತೀನಿ, ಕಾರ್ಯರೂಪ ತರ್ತೀನಿ ಸರ್. ಯಾವಾಗ? ಇಲ್ಲ ಸರ್, ತರ್ತೈತೆ ಸರ್, ಒಂದು ಸರಿ ನಾಳೆ. ಏನ್ ಒಂದೇ ಹೆಜ್ಜೆ ಇಟ್ರು ನನಗ್ ಬಹಳ ಸಂತೋಷ. 100 ಹೆಜ್ಜೆ ಬೇಕಾಗಿಲ್ಲ. ಔಟ್ಪುಟ್ ರಿಸಲ್ಟ್ ನಾನ್ ಕೇಳೋದು ಎಲ್ಲರ ಹತ್ರನೂ ಅಷ್ಟೇ. ಔಟ್ಪುಟ್ ರಿಸಲ್ಟ್ ಅಂದ್ರೆ ಫಲಿತಾಂಶ ತೋರ್ಸು. 100ಕ್ಕೆ 100 ಮಾರ್ಕ್ಸ್ ತೆಗಿ ಅಂತ ನಾನ್ ನನ್ನ ಮಕ್ಳಿಗೂ ಹೇಳಲ್ಲ. ನೀನ್ ಎಷ್ಟು ರಿಸಲ್ಟ್ ತೆಗ್ದಿರ್ತೀಯ
ಅದ್ರ ಕಡೆ ಫೋಕಸ್ ಅಷ್ಟೇ. ನೀನ್ ಕಷ್ಟಪಟ್ಟು ಓದಿದ್ಯೋ, ಕಾಪಿ ಮಾಡಿದ್ಯೋ ಅಥವಾ ಇನ್ನೊಂದ್ ಮಾಡಿದ್ಯೋ ಗೊತ್ತಿಲ್ಲ, ರಿಸಲ್ಟ್ ತೋರ್ಸು. ಓಕೆ ಸರ್. ಹಂಗಾಗಿ ರಿಸಲ್ಟ್ ತೋರ್ಸು, ಎಷ್ಟು ಮಾಡಿದ್ಯೋ ಅಷ್ಟು ರಿಸಲ್ಟ್ ತೋರ್ಸು. ಅವಾಗ ನಂಬಿಕೆ ಬರ್ತದೆ ಜನಗಳಿಗೆ. ಅದ್ ಬಿಟ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಅದು ಇದು ಹಂಗೆ ಹಿಂಗೆ ಅವೆಲ್ಲ ಉಪಯೋಗಕ್ಕಿಲ್ಲ. ಇವೆಲ್ಲ ಸರಿ ತಪ್ಪು ಅಂದ್ರೆ ಏನ್ ಸರ್, ಅವೆಲ್ಲ ಉಪಯೋಗ ಬರಲ್ಲ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಅಂದ್ರೆ ಮನುಷ್ಯನಿಗೆ ಪುರುಷಾರ್ಥ, ಪುರುಷ ಅಂದ್ರೆ ಏನರ್ಥ ಅಂದ್ರೆ ದುಡಿಮೆ ಇರ್ಬೇಕು. ದುಡಿಮೆ ಅಂದ್ರೆ ಜೀವನಕ್ಕೋಸ್ಕರ, ಊಟ ಬಟ್ಟೆ ಸೂರಿಗೋಸ್ಕರ ಮಾಡೋದನ್ನ ದುಡಿಮೆ ಅಂತಾರೆ. ಸಂಪಾದನೆ ಅಂದ್ರೆ ಜೋಬಲ್ಲಿ ಎಷ್ಟು ದುಡ್ಡಿದೆಯಲ್ಲ ಖರ್ಚು ವೆಚ್ಚಗಳೆಲ್ಲ ಕಳೆದು ಅದನ್ನ ಸಂಪಾದನೆ ಅಂತ ಕರೀತಾರೆ. ಯಾವಾಗ ಜೋಬಲ್ ದುಡ್ಡಿರುತ್ತೆ ಇಂಥವನಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋದ್ರ ಅರ್ಥ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಹಂಗಾಗಿ ತೋರ್ಸು, ಜೋಬಲ್ಲಿ ಎಷ್ಟಿದೆ ಅಂತ ತೋರ್ಸು, ಏನೇನ್ ಕೆಲಸ ಮಾಡಿದೆ ತೋರ್ಸು. ಬರೀ ಬಾಯಲ್ಲಿ ಹೇಳ್ಬೇಡ, ಮಾಡಿರೋದನ್ನ ಮಾತ್ರ ಹೇಳಷ್ಟೆ. ನಾನು ಏನೇನ್ ಹೇಳಿದೀನಿ ಮಾಡದೇ ಇರೋದನ್ನೆಲ್ಲ ಇಲ್ಲ, ಮಾಡಿರೋದನ್ನ ಮಾತ್ರ ಹೇಳ್ತೀನಿ ಅಷ್ಟೆ, ಬೇರೆ ಹೇಳಕ್ ಹೋಗಲ್ಲ. ಹಂಗೆ ನೀನ್ ಏನ್ ಮಾಡಿದ್ಯಾ ಅದನ್ನ ತೋರ್ಸಷ್ಟೆ. ಬೇರೆ ಏನು ಮಾತಾಡ್ಬೇಡ. ಏನ್ ಮಾತಾಡಿ ಏನು ಉಪಯೋಗ ಇಲ್ಲ. ಏನ್ ಮಾಡಿದ್ಯಾ ಅದನ್ನ ತೋರ್ಸು. ಓಕೆ ಸರ್. ಓಕೆ, ನೆಕ್ಸ್ಟ್ ಬಂದಾಗ ಯಾವಾಗಾದ್ರೂ ಬಂದ್ರೆ ಬಾ, ಬಿಟ್ರೆ ಬಿಡು. ನಾನ್ ನಿನ್ಗೆ ಸುಮ್ನೆ ರೇಕ್ಸ ಕಾಲೆಳೆಯಕ್ಕೆ ಏನೋ ಒಂದ್ ಮಾತಾಡ್ತೀನಿ ಅಷ್ಟೇ. ಇಲ್ಲ ಸರ್, ನೀನ್ ಏನ್ ಬೇಕಾದ್ರೂ ಅನ್ಕೋ, ಪರವಾಗಿಲ್ಲ, ನನ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಟ್ ಬಂದಾಗ ನೀನು ನಾನು ಏನೇನ್ ಮಾಡಿದೆ ನೀನು ಅದನ್ನ ತೋರ್ಸಿದ್ರೆ ಸಾಕಷ್ಟೇ. ರಿಸಲ್ಟ್, ಔಟ್ಪುಟ್ ರಿಸಲ್ಟ್. ಓಕೆ ಸರ್. ಬೇರೆ ಇನ್ನೇನು ನೀನ್ ಮಾತಾಡಿ ಅಥವಾ ಪ್ಲಾನ್ ಮಾಡಿ ಅದೆಲ್ಲ ಏನು ಉಪಯೋಗ ಇಲ್ಲ. ಒಂದೇ, ನೀನ್ ಕೆಟ್ಟ ಕೆಲಸ ಮಾಡಿದ್ರು ತೋರ್ಸು. ನೋಡಿ ಸರ್, ಒಂದ್ ಪಾರೋಳ ಹಿಡದೆ ಕತ್ತಿಡ್ಕೊಂಡು ನಿಲ್ಸ್ಬಿಟ್ಟೆ ಸತ್ತೋಯ್ತು ಅಂತ, ಅದನ್ನಾದ್ರೂ ಮಾಡು. ಏನೋ ಒಂದು ಮಾಡು, ಒಟ್ನಲ್ಲಿ ಮಾಡಿರೋದ್ ತೋರ್ಸು. ಹಿಂಗ್ ಬರೀ ಬಾಯಲ್ಲಿ ಹೇಳ್ಬೇಡ ನಾನು ಹಾಕ್ಬಿಟ್ಟು ಪಾರೋಳನ್ನ ತಿರ್ಗಿಸ್ಬಿಟ್ಟೆ ಅಂತ. ತಗೊಂಬಂದ್ ತೋರ್ಸು, ಕತ್ತು ತಗೊಂಬ, ನಾನ್ ಗ್ಯಾರಂಟಿ ನಂಬ್ತೀನಿ. ಓಕೆ, ಮಾಡೋನ್ ಬಿಡಪ್ಪ ಅಂತ. ಏನೋ ಒಂದು ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ, ಒಟ್ನಲ್ಲಿ ಮಾಡ್ಬೇಕು. ಯಾರು ಮಾಡ್ತಾರೆ ಅವರೆಲ್ಲ ನನಗೆ ಪ್ರಿಯವಾದವರು. ಯಾರು ಮಾಡಲ್ಲ ಬರೀ ಮಾತಾಡ್ತಾರೆ, ಇವ್ರು ಯಾರು ಪ್ರಿಯವಾದ ಅಪ್ರಿಯರು ಇವರೆಲ್ಲ. ಅಂದ್ರೆ ನಿಸರ್ಗಕ್ಕೆ ಭಾರವಾದಂತ ವ್ಯಕ್ತಿ, ಏನು ಉಪಯೋಗ ಇಲ್ಲ ಅವರಿಂದ. ಅರ್ಥ ಆಯ್ತಾ? ಬಾ, ಮುಗಿಸ್ಕೊಂಡು ಯಾವಾಗ ಬರ್ತೀವ.